ನಮಸ್ತೆ ಕರ್ನಾಟಕ. ನಾವಿವತ್ತು ಟೊಮೊಟೊ ಬಗ್ಗೆ ಹೇಳಿಕೊಟ್ಟಿದ್ದೀವಿ. ಏನಪ್ಪ ಟೊಮೊಟೊ ಬಗ್ಗೆ ಏನಿದೆ ಅಂತ ವಿಷಯ ಅಂತ ಅನ್ಕೋಬೇಡಿ. ಟೊಮೊಟೊ ಹೇಗೆ ನಮ್ಮ ದೇಶವನ್ನು ಪ್ರವೇಶ ಮಾಡಿತು, ಟೊಮೊಟೊ ನಮ್ಮ ದೇಶವನ್ನು ಪ್ರವೇಶ ಮಾಡೋದಕ್ಕೂ ಮೊದಲು ನಮ್ಮ ಮನೆಯ ಅಡುಗೆ ಮನೆಗಳಲ್ಲಿ ಟೊಮೊಟೊ ಬದಲಾಗಿ ಏನನ್ನು ಬಳಸ್ತಾ ಇದ್ರು, ಹಾಗೂ ಭಾರತ ಇವತ್ತು ಟೊಮೊಟೊ ಉತ್ಪಾದನೆಯಲ್ಲಿ ಯಾವ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ, ಯಾವ ದೇಶ ಟೊಮೊಟೊವನ್ನು ಪ್ರಪ್ರಥಮ ಬಾರಿಗೆ ಬಳಸ್ತಾ ಇತ್ತು, ಹೀಗೆ ಎಲ್ಲವನ್ನು ಕ್ವಿಕ್ಕಾಗಿ ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರುವಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಟೊಮೊಟೊ ಇದು 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸಿದರು. ಅಂದಿನಿಂದ ಇಲ್ಲಿವರೆಗೂ ಇದು ಭಾರತದಲ್ಲಿ ಬಳಕೆಯಲ್ಲಿದ್ದರೂ ಸಹ ಅಷ್ಟೊಂದು ಹೆಚ್ಚಾಗಿ ಏನು ಇದು ಭಾರತೀಯರ ಅಡುಗೆ ಮನೆಯನ್ನು ಪ್ರವೇಶಿಸಿರಲಿಲ್ಲ. ಸುಮಾರು ನಾವೊಂದು 30-40 ವರ್ಷಗಳ ಹಿಂದಕ್ಕೆ ಹೋದರೆ ನಮ್ಮ ಅಡುಗೆ ಮನೆಗಳಲ್ಲಿ ಹೆಚ್ಚಾಗಿ ಹುಳಿಗೆ ಅಂತ ಬಳಸ್ತಾ ಇದ್ದಂತಹ ಪದಾರ್ಥ ಅದು ಹುಣಸೆ ಹಣ್ಣು ಮಾತ್ರ ಆಗಿತ್ತು. ಆದರೆ ಇವತ್ತು ಅಡುಗೆ ಮನೆಯಲ್ಲಿ ಹುಣಸೆ ಹಣ್ಣು ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಟೊಮೊಟೊ ಮಾತ್ರ ಇರಲೇಬೇಕು ಅಂತಹ ಒಂದು ಮನಸ್ಥಿತಿಗೆ ನಾವು ಇವತ್ತು ಬಂದು ತಲುಪಿದ್ದೀವಿ. ಸಿಹಿ ತಿಂಡಿಗಳನ್ನು ಹೊರತುಪಡಿಸಿ 90% ಎಲ್ಲ ಆಹಾರ ಪದಾರ್ಥಗಳಲ್ಲೂ ಸಹ ನಾವಿವತ್ತು ಟೊಮೊಟೊವನ್ನು ಬಳಸಲೇಬೇಕು. ಕೆಲವೊಂದು ವರದಿಗಳ ಪ್ರಕಾರ ಇನ್ನು ಇದು ಟೊಮೊಟೊ ದಕ್ಷಿಣ ಅಮೆರಿಕದ ಗುಡ್ಡಗಾಡಿಗಳಲ್ಲಿ ಮೊದಲು ಇದನ್ನು ಬೆಳೆಯಲಾಗ್ತಾ ಇತ್ತು. ನಂತರ ಯುರೋಪ್ನ ಇತರೆ ದೇಶಗಳಿಗೆ ಇದರ ಪರಿಚಯ ಆಯಿತು. ಹೀಗೆ ಇಡೀ ಪ್ರಪಂಚವನ್ನು ಈ ಟೊಮೊಟೊ ಆವರಿಸ್ಕೊಂಡಿದೆ. ಇವತ್ತು ಬಹುಶಃ ಟೊಮೊಟೊ ಬಳಸದ ಯಾವುದಾದ್ರೂ ದೇಶ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಟೊಮೊಟೊ ಉತ್ಪಾದನೆಯಲ್ಲಿ ಭಾರತ ಪ್ರಪಂಚದಲ್ಲಿಯೇ 2ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ 200 ಲಕ್ಷ ಮೆಟ್ರಿಕ್ ಟನ್ನಷ್ಟು ಟೊಮೊಟೊವನ್ನು ಉತ್ಪಾದಿಸುತ್ತದೆ ಭಾರತ. ಇನ್ನು ಚೀನಾ ಟೊಮೊಟೊ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. 2023-24ನೇ ಸಾಲಿನಲ್ಲಿ ಭಾರತ 1,20,000 ಮೆಟ್ರಿಕ್ ಟನ್ನಷ್ಟು ಟೊಮೊಟೊವನ್ನು ರಫ್ತು ಮಾಡಿತ್ತು. ಇನ್ನು ಟೊಮೊಟೊವು ಅನೇಕ ಔಷಧಗಳ ಮತ್ತು ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲಿ ಇವತ್ತು ಟೊಮೊಟೊವನ್ನು ಉಪಯೋಗಿಸ್ತಾರೆ. ಇನ್ನು ಇಂತಹ ಒಂದು ಟೊಮೊಟೊದಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಫೈಬರ್, ಕ್ಯಾಲ್ಸಿಯಂನಂತಹ ಗುಣಗಳು ಸಹ ಈ ಟೊಮೊಟೊದಿಂದ ಕೂಡಿದ್ದು, ಈ ಟೊಮೊಟೊವನ್ನು ನಾವು ಹಸಿಯಾಗೂ ತಿನ್ನಬಹುದು ಹಾಗೂ ಬೇಯಿಸಿಯೂ ತಿನ್ನಬಹುದಾದ ಒಂದು ತರಕಾರಿಯಾಗಿದೆ. ಸುಮಾರು 1000ಕ್ಕೂ ಹೆಚ್ಚು ಟೊಮೊಟೊ ತಳಿಗಳು ಲಭ್ಯವಿದ್ದು, ಅದರಲ್ಲಿ ಉತ್ಪಾದನೆಗೆ ಅನುಕೂಲವಾದಂತಹ ಕೆಲವೊಂದು ತಳಿಗಳನ್ನು ಮಾತ್ರ ಉತ್ಪಾದಿಸಲಾಗ್ತಾ ಇದೆ. ಮಿಕ್ಕಿದಂತಹ ಅದೆಷ್ಟೋ ಟೊಮೊಟೊಗಳ ತಳಿಗಳು ಉತ್ಪಾದನೆಯಿಂದ ಆಚೆ ಉಳಿದಿವೆ. ಇದು ಸ್ನೇಹಿತರೆ ಇವತ್ತು ಟೊಮೊಟೊ ಬಗ್ಗೆ ಒಂದು ಚುಟುಕು ಮಾತು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರಾಮಾಗಿರಿ, ಹುಷಾರಾಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.